ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಿ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೈನ್ ಮಾಸ್ಟರಲ್ಲಿ ಹೇಗೆ ಎಡಿಟಿಂಗ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹೌದು ಫ್ರೆಂಡ್ಸ್, ನಾನೊಬ್ಬ ಸೋಮಾರಿ ನನ್ನ ಮಗನೇ. ಸೊ ನಾನು ಕೂಡ ಈಸಿ ಸ್ಟೆಪ್ಸ್ನ ಹುಡ್ಕೊಂಡಿರ್ತೀನಿ. ಸೊ ನಿಮಗೆ ಫುಲ್ ಈಸಿ ಆಗುತ್ತೆ ಎಡಿಟಿಂಗ್ ಮಾಡೋಕ್ಕೆ. ಒಂದು ಸಿಂಪಲ್ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ. ನೀವು ಈಸಿಯಾಗಿ ಎಡಿಟಿಂಗ್ ಮಾಡಿ ಬಿಸಾಕ್ಬೋದು. ಫುಲ್ಲು ಪ್ರೋ ಆಗಿ ಹೋಗ್ತೀರಾ 5 ನಿಮಿಷದಲ್ಲೇ. ಅಷ್ಟೇ ಅಲ್ಲ, ಸೊ ನೀವು ಯಾವುದೇ ಥರದ ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ಕೋಬೋದು. ನಾನು ಎಲ್ಲ ಸ್ಟೆಪ್ಸ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹೇಗೆ ಎಡಿಟಿಂಗ್ ಮಾಡೋದಂತ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಒಂದು ಚೂರು ಸ್ಕಿಪ್ ಮಾಡಿ ನೋಡಬೇಕಾಗತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಪ್ಪ ಅಂತಂದ್ರೆ ಈಗಲೇ ವಿಡಿಯೋ ಕೆಳಗಿರೋ ರೆಡ್ ಕಲರ್ ಬಟನ್ ತಿಳಿ ನಮ್ಮ ಚಾನಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ವಿಡಿಯೋಕ್ಕೆ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸೊ ಫ್ರೆಂಡ್ಸ್, ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡ ನಂತರ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಏನಾದ್ರೂ ಕೈನ್ ಮಾಸ್ಟರ್ ಅಂತ ವಾಟರ್ ಮಾರ್ಕ್ ಬರ್ದೇನೆ ನಿಮ್ಗೆ ಅಪ್ಲಿಕೇಶನ್ ಬೇಕಪ್ಪ ಅಂತಂದ್ರೆ ನೀವು ಈಸಿಯಾಗಿ ಹೋಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮ್ಗೆ ವಿತೌಟ್ ವಾಟರ್ ಮಾರ್ಕ್ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಸಿಗತ್ತೆ. ಸೊ ಫ್ರೆಂಡ್ಸ್, ಫಸ್ಟ್ ನೀವು ಇಲ್ಲಿ ಕ್ರಿಯೇಟ್ ನ್ಯೂ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ 9:16 ಮತ್ತೆ 16:9 ಜಾಸ್ತಿ ಯೂಸ್ ಮಾಡೋದು. ಸೊ ಫುಲ್ ಸ್ಕ್ರೀನ್ ಬೇಕಂದ್ರೆ ಇದು, ಇಲ್ಲಾಂದ್ರೆ ಪೋರ್ಟ್ರೇಟ್ ಬೇಕಂದ್ರೆ ಇದು. ನಾನು 16:9 ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಡೈರೆಕ್ಟ್ ಆಗಿ, ಅಥವಾ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಬಂದ ನಂತರ ಇಲ್ಲಿ ನೋಡ್ತಾ ಇದೀರಲ್ಲಿ ಮೀಡಿಯಾ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಮೊಬೈಲ್ ಇರೋ ಫೋಟೋಸ್ ವಿಡಿಯೋಸ್ ಎಲ್ಲ ಬರುತ್ತೆ. ಜಸ್ಟ್ ನೀವು ಫೋಟೋಸ್ ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಫೋಟೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ವಿಡಿಯೋಸ್ ಬೇಕಪ್ಪ ಅಂತಂದ್ರೆ ಇಲ್ಲಿ ವಿಡಿಯೋಸ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ತುಂಬಾನೇ ಸಿಂಪಲ್ ಟ್ರಿಕ್ ಅಂತ ಹೇಳ್ಬೋದು. ಸೊ ನಾನು ಫೋಟೋಸ್ ಬೇಕಾ, ಸೊ ನಾನು ಇವಾಗ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಸೊ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಫೋಟೋ ಮೇಲೆ ಇನ್ನೊಂದು ಫೋಟೋ ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಲೇಯರ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು, ನಂತರ ಇಲ್ಲಿ ಮೀಡಿಯಾ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ನಂತರ ಇಲ್ಲಿ ನೀವು ಯಾವ್ದಾದ್ರು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೋಡ್ತಾ ಇದಾರಲ್ಲ ಈ ರೀತಿ. ಸೊ ನಂತರ ಇದಕ್ಕೆ ಆನಿಮೇಷನ್ ಅಂತ ಬರುತ್ತೆ, ಇಲ್ಲಿ ಇನ್ ಅನಿಮೇಷನ್ ಕೊಡಬಹುದು. ನೀವು ಈ ತರ ಫೇಡ್ ಆಗೋ ರೀತಿ ಕೊಡಬಹುದು, ಪಾಪ್ ಆಗೋ ರೀತಿ ಕೊಡಬಹುದು. ಸೊ ಯಾವ್ದಾದ್ರು ಎಫೆಕ್ಟ್ ಕೊಡಬಹುದು. ಅದೇ ರೀತಿ ನೋಡ್ತಾ ಇದೀರ ಇಲ್ಲಿ ಕ್ರಾಪ್ ಮಾಡ್ಕೋಬಹುದು, ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಪ್ರತಿಯೊಂದು ಇರತ್ತೆ. ಸೊ ನೋಡ್ತಾ ಇದ್ರೆ ಈ ರೀತಿ ಫೋಟೋ ಸೆಟ್ ಮಾಡ್ಕೋಬಹುದು. ನಂತರ ಇದಕ್ಕೆ ಏನಾದ್ರು ಎಫೆಕ್ಟ್ ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತ ಇದೆ, ಇದ್ರ ಮೇಲೆ ಹೋದ್ರೆ ನೋಡ್ತಿರಬಹುದು ಇಲ್ಲಿ ಸ್ಟೋರ್ ಆಪ್ಷನ್ ಇದೆ. ಸೊ ಇಲ್ಲಿ ಬೇಜಾನ್ ಎಫೆಕ್ಟ್ ಸಿಕ್ಬಿಡ್ತಾವೆ ನಿಮ್ಗೆ. ಯಾವ ಎಫೆಕ್ಟ್ ಬೇಕಾದ್ರೂ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾನು ಇವಾಗ ಯಾವ್ದೋ ಒಂದು ಎಫೆಕ್ಟ್ ನ ಡೌನ್ಲೋಡ್ ಮಾಡ್ಕೊಂತಾ ಇದೀನಿ ಅನ್ಕೊಳ್ಳಿ. ಇಲ್ಲಿ ಓವರ್ ಅನಿಮೇಷನ್ ಡೌನ್ಲೋಡ್ ಮಾಡ್ಕೊಂತೀನಿ. ಸೊ ಈ ತರ ಡೌನ್ಲೋಡ್ ಕೊಟ್ರೆ ಆಯ್ತು, ಅದು ಇಲ್ಲಿ ಬಂದಿರತ್ತೆ. ನೋಡ್ತಾ ಇದೀರಲ್ಲ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಯಾವ್ದೊಂದು ಎಫೆಕ್ಟ್ ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಎಫೆಕ್ಟ್ ಇಲ್ಲಿ ಅಪ್ಲೈ ಆಗಿರುತ್ತೆ. ನೋಡ್ತಾ ಇದೀರಲ್ಲ ಈ ರೀತಿ ಅಪ್ಲೈ ಆಗಿರುತ್ತೆ. ಸೊ ನಂತರ ನಿಮ್ಗೆ ಇವೆರಡು ಫೋಟೋ ಮಧ್ಯೆ ಎಫೆಕ್ಟ್ ಬೇಕಂತಂದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಸೇಮ್ ಸ್ಟೋರ್ ಆಪ್ಷನ್ಗೆ ಹೋಗಿ, ಸ್ಟೋರ್ ಆಪ್ಷನ್ಗೆ ಹೋದ ನಂತರ ನಿಮ್ಗೆ ಯಾವ ಎಫೆಕ್ಟ್ ಇಷ್ಟ ಆಗುತ್ತೋ ಆ ಎಫೆಕ್ಟ್ ನ ಇಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೋಡ್ತಾ ಇದೀರಲ್ಲ ಈ ಎಫೆಕ್ಟ್ ನ ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂತಾ ಇದ್ದೀನಿ. ಸೊ ನೋಡ್ತಾ ಇದೀರಲ್ಲ ಇದನ್ನ ಈಗ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ರೀತಿ ಎಫೆಕ್ಟ್ ಆಡ್ ಆಗತ್ತೆ. ಸೊ ನೀವೀಗ ಏನಾದ್ರೂ ಇವಾಗ ಇದಕ್ಕೆ ಸಾಂಗ್ ನ ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಆಡಿಯೋ ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರಬಹುದು ಸೈಡಿಗೆ ಬಂದ್ರೆ ಇಲ್ಲಿ ಫೋಲ್ಡರ್ಸ್ ಅಂತ ಇರುತ್ತೆ. ನೀವು ಈಸಿಯಾಗಿ ಇಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡಿರೋದು ಯಾವ್ದಾದ್ರು ಒಂದು ಸಾಂಗ್ ನ ಈಸಿಯಾಗಿ ಇಲ್ಲಿ ಆಡ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಪ್ಲಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಮುಗೀತು, ಆಡ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಇಲ್ಲಿ ಫೋಟೋ ಮಧ್ಯೆ ಕಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇದೀರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಿಸರ್ ಐಕನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ಇದೀರಲ್ಲ ಈ ಸೆಂಟ್ರಿಗೆ ಆದ್ರೂ ಕಟ್ ಮಾಡ್ಕೋಬಹುದು. ಅದೇ ರೀತಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ನಿಮ್ಗೆ ಲೆಫ್ಟ್ ಸೈಡ್ ಇಂದ ಕಟ್ ಆಗ್ಬೇಕಂದ್ರೆ ಲೆಫ್ಟ್ ಸೈಡ್ ಇಂದ ಕಟ್ ಆಗುತ್ತೆ, ರೈಟ್ ಸೈಡ್ ಇಂದ ಕಟ್ ಆಗ್ಬೇಕಂದ್ರೆ ರೈಟ್ ಸೈಡ್ ಕಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಇರುತ್ತೆ ಆಪ್ಷನ್. ಸೊ ನಂತರ ಇಲ್ಲಿ ನೋಡ್ತಾ ಇದೀರಲ್ಲ ನೀವು ಇಲ್ಲಿ ಏನಾದ್ರು ನಿಮ್ಮ ವಾಯ್ಸ್ ನ ಇಲ್ಲಿ ರೆಕಾರ್ಡ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ವಾಯ್ಸ್ ರೆಕಾರ್ಡ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟರೆ ನಿಮ್ಮ ವಾಯ್ಸ್ ಇಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ, ನೀವು ವಿಡಿಯೋನ ಮಾಡಬಹುದು. ಸೊ ಇದೊಂದು ಸಿಂಪಲ್ ಟ್ರಿಕ್. ಸೊ ನಂತರ ನಿಮ್ಗೆ ಏನಾದ್ರು ಗ್ರೀನ್ ಸ್ಕ್ರೀನ್ ಆಡ್ ಮಾಡ್ಬೇಕಂತ ಎಲ್ಲ ಹೇಳ್ತಾ ಇರ್ತಾರೆ, ಅದು ಏನಿಲ್ಲ, ಜಸ್ಟ್ ಸಿಂಪಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ, ಸೊ ನಿಮ್ಗೆ ಯಾವ್ದಾದ್ರು ಗ್ರೀನ್ ಸ್ಕ್ರೀನ್ ಸಿಗತ್ತಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ವಿಡಿಯೋಗೆ ಹೋಗಿದ್ದೀನಿ, ನೋಡ್ತಾ ಇದೀರಲ್ಲ. ಸೊ ನಂತರ ಇಲ್ಲಿ ಗ್ರೀನ್ ಸ್ಕ್ರೀನ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ಯಾವ್ದೋ ಒಂದು. ಸೊ ನೋಡ್ತಾ ಇದೀರಲ್ಲ ಈ ತರ ಗ್ರೀನ್ ಸ್ಕ್ರೀನ್ ಇರತ್ತಾ. ಸೊ ನಂತರ ಇಲ್ಲಿ ಕ್ರೋಮಾಕಿ ಅಂತಿದೆ, ಇದನ್ನ ಎನೇಬಲ್ ಮಾಡ್ಕೊಂಡು ಸೊ ನಂತರ 50% ಇಳಿಸಬೇಕಾಗತ್ತೆ. ಇಲ್ಲಿ ಗ್ರೀನ್ ಇದ್ರೆ ಗ್ರೀನ್, ಇಲ್ಲಿ ಯಾವ ಕಲರ್ ಬೇಕಾದ್ರೂ ಇಲ್ಲಿ ಎನೇಬಲ್ ಮಾಡ್ಕೋಬಹುದು. ಸೊ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ತಿರ್ಬೋದು ಅದು ಗ್ರೀನ್ ಸ್ಕ್ರೀನ್ ಹೋಗಿದೆ. ಬರೀ ಈ ರೀತಿ ಈ ರಥ ಮಾತ್ರ ಬಂದಿದೆ, ಇದನ್ನ ಎಲ್ಲಿ ಬೇಕಾದ್ರೂ ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೊ ನೋಡ್ತಾ ಇದೀರಲ್ಲ ಇಷ್ಟ ಆಯ್ತು. ಸೊ ಫ್ರೆಂಡ್ಸ್, ಇನ್ನು ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೋ ಇಲ್ವೋ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀನಿ, ಪ್ರತಿಯೊಬ್ರು ವಿಡಿಯೋ ಕೆಳಗಿರುವ ರೆಡ್ ಕಲರ್ ಬಟನ್ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಈಗಲೇ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಸೊ ಫ್ರೆಂಡ್ಸ್, ನಂತರ ಈ ಫೋಟೋ ಮೇಲೆ ಏನಾದ್ರು ಟೆಕ್ಸ್ಟ್ ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನೀವು ಏನ್ ಬೇಕಾದ್ರೂ ಟೆಕ್ಸ್ಟ್ ನಲ್ಲಿ ಆಡ್ ಮಾಡ್ಕೊಂಡು, ನಂತರ ಇಲ್ಲಿ ಆನಿಮೇಷನ್ ಇದೆ, ಆನಿಮೇಷನ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೋಡ್ತಾ ಇದೀರಲ್ಲ ಇದೇ ರೀತಿ ಟೆಕ್ಸ್ಟ್ ಹಾಕೋಬಹುದು. ಇಲ್ಲಿ ನಂತರ ಇಲ್ಲಿ ಕನ್ನಡ ಅಂತ ಇರುತ್ತೆ, ಯಾವ್ದು ಬೇಕಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಂತರ ಈ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿದ್ಮೇಲೆ ಇದನ್ನ ಹೇಗೆ ಸೇವ್ ಮಾಡೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇದೀರಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮ್ಗೆ ಇರುತ್ತೆ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಇಲ್ಲಿ ಫುಲ್ HD ವಿತ್ 60 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ
ಸೊ ನನಗೆ 720p ಸಾಕು. ಸೊ ನಂತರ ಸೇವ್ಗೆ ಕೊಡ್ತೀನಿ. ಸೇವ್ಗೆ ಕೊಟ್ಟ ನಂತರ ಇಲ್ಲಿ ಸೇವ್ ಆಗುತ್ತೆ, ನಿಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ. ಸೊ ಇದೇ ರೀತಿ ಎಡಿಟಿಂಗ್ ವಿಡಿಯೋ ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ ಈಗಲೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನು ವಿಡಿಯೋಕ್ಕೆ ಲೈಕ್ ಮಾಡಿಲ್ಲಪ್ಪ ಅಂದ್ರೆ ಇಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ.